ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ನೀವು ದೇವಸ್ಥಾನಕ್ಕೆ ಹೋಗ್ತೀವಿ, ಭಕ್ತಿಯಿಂದ ದೇವರ ದರ್ಶನವನ್ನು ಮಾಡ್ತೀವಿ, ಆಮೇಲೆ ನಿಮ್ಮ ಕೈಯಲ್ಲಾದಂತಹ ದುಡ್ಡನ್ನು ಹುಣ್ಣಿಗೆ ಹಾಕ್ತೀವಿ. ಇದು ಕಾಮನ್. ಆದರೆ ನಾವು ಹೇಳುವಂತಹ ಘಟನೆ ಕೇಳಿ ನೋಡಿದ್ರೆ ಏನು ಗುರು ಇವನ ಗ್ರಾಚಾರ ಅಂತೀರಾ? ಎಸ್, ಅಮೀರ್ ಖಾನ್ ಅಭಿನಯದ PK ಸಿನಿಮಾದಲ್ಲಿ ಹೀರೋಯಿನ್ ಅನುಷ್ಕಾ ಶರ್ಮಾ ದೇವಸ್ಥಾನದ ಹುಂಡಿಗೆ ದುಡ್ಡು ಹಾಕುವಾಗ ಕೈಯಲ್ಲಿದ್ದಂತಹ ಪರ್ಸ್ ಬಿದ್ದೋಗುತ್ತೆ. ಆಮೇಲೆ ಹುಂಡಿಯನ್ನು ಓಪನ್ ಮಾಡಿ ಪರ್ಸನ್ನು ವಾಪಸ್ ಕೊಟ್ಟಿರೋದು ಕೂಡ ನಿಮಗೆ ಗೊತ್ತಿದೆ. ಆದರೆ ಪರ್ಸ್ನಲ್ಲಿದ್ದ ದುಡ್ಡೆಲ್ಲ ದೇವರಿಗೆ ಸೇರಿದ್ದು ಅಂತ ದೇವಸ್ಥಾನದವರು ಹೇಳ್ತಾರೆ. ಇದೇ ಮಾಡೆಲ್ನಲ್ಲಿ ತಮಿಳುನಾಡಿನಲ್ಲಿ ಘಟನೆ ನಡೆದಿದೆ. ಇಲ್ಲೊಬ್ಬ ಭಕ್ತ ದುಡ್ಡು ಹಾಕುವಂತಹ ಬರದಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಬೆಲೆಯ ಐಫೋನನ್ನು ಹುಂಡಿ ಒಳಗೆ ಕೈ ಜಾರಿ ಬಿದ್ದೋಗಿದೆ. ಚೆನ್ನೈನಲ್ಲಿರೋ ತಿರುಪೋರೂರಿನ ಅರುಳ್ಮಿಗು ಕಂದಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿಗೆ ಕಾಣಿಕೆ ಹಾಕ್ತಾ ಇದ್ದಾಗ ವಿನಾಯಕಪುರಂ ನಿವಾಸಿ ದಿನೇಶ್ ಅನ್ನೋರ ಐಫೋನ್ ಅಂಗಿ ಜೇಬಿನಿಂದ ಹುಂಡಿಗೆ ಬಿದ್ದೋಗಿದೆ. ಆಕಸ್ಮಿಕವಾಗಿ ದೇವಸ್ಥಾನದ ಹುಂಡಿಗೆ ಬಿದ್ದ ಐಫೋನನ್ನು ಹೇಗಾದರೂ ಮಾಡಿ ವಾಪಸ್ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ರು. ದೇವಸ್ಥಾನದ ಆಡಳಿತ ಮಂಡಳಿ ಹೇಳಿದ ಮಾತು ದಿನೇಶ್ಗೆ ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗೋಗಿದೆ. ಯಾವಾಗ ಹುಂಡಿಯೊಳಗೆ ಐಫೋನ್ ಬಿತ್ತೋ ಆಗಲೇ ದೇವಸ್ಥಾನದ ಆಫೀಸ್ಗೆ ಹೋಗಿ ದಿನೇಶ್ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಅವರು ಹೇಳಿದ ಮಾತಿಗೆ ಕೋಪಗೊಂಡು ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆ ಅಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾನೆ. ಯಾವಾಗ ದಿನೇಶ್ ಹುಂಡಿಯೊಳಗೆ ಐಫೋನ್ ಬಿದ್ದಿದೆ ಅಂತ ಕಂಪ್ಲೇಂಟ್ ಮಾಡಿದ್ರು, ಇಲಾಖೆಯವರು ದೇವಸ್ಥಾನಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಹುಂಡಿ ತೆಗೆದು ಐಫೋನ್ ತೆಗಿರಿ ಅಂತ ಹೇಳಿದ್ದಾರೆ. ಆಗ ದೇವಸ್ಥಾನದವರು ಶುಕ್ರವಾರ ಅಂದರೆ ಡಿಸೆಂಬರ್ 20ನೇ ತಾರೀಕು ಹುಂಡಿ ಓಪನ್ ಮಾಡಿದಾಗ ಐಫೋನ್ ಸಿಕ್ಕಿದೆ. ಆದರೆ ದಿನೇಶ್ಗೆ ಐಫೋನ್ ವಾಪಸ್ ಕೊಡೋದಕ್ಕೆ ದೇವಸ್ಥಾನದವರು ಹಿಂದೇಟನ್ನು ಹಾಕಿದ್ದಾರೆ. ವಾಪಸ್ ಕೊಡಿ ಅಂತ ದಿನೇಶ್ ಕಿರ್ಚಾಡಿದಾಗ ಹುಂಡಿಗೆ ಬಿದ್ದಂತಹ ಹಣವೇ ಆಗಿರಲಿ ವಸ್ತುವೇ ಆಗಿರಲಿ ಅವೆಲ್ಲವೂ ಕೂಡ ದೇವರಿಗೆ ಸೇರಿದ್ದು ಅಂತ ದೇವಸ್ಥಾನದ ಅಧಿಕಾರಿಗಳು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ದಿನೇಶ್ ಗೋಳಾಟ ನೋಡಿದಂತಹ ದೇವಸ್ಥಾನದವರು ಫೋನ್ನಲ್ಲಿದ್ದ ಡೇಟಾ ಹಾಗೂ ಸಿಮ್ ಮಾತ್ರ ವಾಪಸ್ ಕೊಡ್ತೀವಿ ಅಂತ ವಾಪಸ್ ಮಾಡಿದ್ದಾರೆ. ಈ ವಿಚಾರದ ಬಗ್ಗೆ ತಮಿಳುನಾಡಿನ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಸಚಿವ PK ಶೇಖರ್ ಬಾಬು ರಿಯಾಕ್ಟ್ ಮಾಡಿದ್ದು, ಯಾವುದೇ ಕಾಣಿಕೆ ಅಥವಾ ವಸ್ತು ಉದ್ದೇಶಪೂರ್ವಕವಾಗಿ ಅಥವಾ ಆಕಸ್ಮಿಕವಾಗಿ ದೇವಸ್ಥಾನದ ಹುಂಡಿಗೆ ಬಿದ್ದರೆ ಅದು ದೇವಾಲಯದ ಭಾಗ ಆಗತ್ತೆ. ದೇವಸ್ಥಾನಗಳ ಆಚರಣೆಗಳು ಮತ್ತು ಸಂಪ್ರದಾಯಗಳ ಪ್ರಕಾರ ಹುಂಡಿಗೆ ಬೀಳುವಂತಹ ದೇಣಿಗೆ ವಸ್ತುಗಳನ್ನು ದೇವರ ಆಸ್ತಿ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಇರುವಂತಹ ನಿಯಮಗಳ ಪ್ರಕಾರ ಅಂತಹ ವಸ್ತುಗಳನ್ನು ವಾಪಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಘಟನೆಗೆ ಸಂಬಂಧಿಸಿದಂತಹ ಭಕ್ತರಿಗೆ ಪರಿಹಾರ ಕೊಡಬಹುದಾ ಅನ್ನೋದ್ರ ಬಗ್ಗೆ ಧಾರ್ಮಿಕ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತೇವೆ ಅಂತ ಸಚಿವ PK ಶೇಖರ್ ಬಾಬು ಅವರು ಹೇಳ್ಕೊಂಡಿದ್ದಾರೆ. 1975ರ ಹುಂಡಿ ನಿಯಮಗಳು ಸುರಕ್ಷತೆ ಮತ್ತು ಲೆಕ್ಕಪತ್ರದ ಪ್ರಕಾರ ಹುಂಡಿಯಲ್ಲಿ ಹಾಕಿದಂತಹ ಹಣ ಅಥವಾ ದೇಣಿಗೆ ಪೆಟ್ಟಿಗೆಯಲ್ಲಿ ಠೇವಣಿ ಮಾಡಿದಂತಹ ವಸ್ತುಗಳನ್ನು ವಾಪಸ್ ಕೊಡೋದಿಲ್ಲ. ಅವುಗಳೆಲ್ಲ ದೇವಸ್ಥಾನದ ಆಸ್ತಿ ಅಂತ ಕನ್ಸಿಡರ್ ಮಾಡಲಾಗತ್ತೆ ಅಂತ ತಮಿಳುನಾಡಿನ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಯೊಬ್ಬರು ಹೇಳ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಹಿಂದೆನೂ ಕೂಡ ಅಂದರೆ ಇಂತಹದ್ದೇ ಘಟನೆ ಕೂಡ ನಡೆದೋಗಿದೆ. ಕೇರಳದ ಮಹಿಳಾ ಭಕ್ತೆ ಸಂಗೀತ ಅನ್ನೋರ ಚಿನ್ನದ ಸರ ಪಳನಿಯ ಶ್ರೀ ದಂಡಾಯುಧಪಾಣಿ ಸ್ವಾಮಿ ದೇವಸ್ಥಾನದ ಕಾಣಿಕೆ ಹುಂಡಿಗೆ ಸೇರಿತ್ತು. ಕೊಳಲಿದ್ದ ತುಳಸಿ ಮಾಲೆ ತೆಗಿತಾ ಇರುವಾಗ ಸರ ಹುಂಡಿಗೆ ಬಿದ್ದಿದೆ. ಆ ಟೈಮ್ನಲ್ಲಿ ಮಹಿಳೆಯ ಆರ್ಥಿಕ ಪರಿಸ್ಥಿತಿಯನ್ನು ಪರಿಗಣಿಸಿ ಹಾಗೂ CCTV ದೃಶ್ಯಗಳ ಮೂಲಕ ಘಟನೆಯನ್ನು ಪರಿಶೀಲಿಸಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ತಮ್ಮ ವೈಯಕ್ತಿಕ ವೆಚ್ಚದಲ್ಲಿ ಅಷ್ಟೇ ಮೌಲ್ಯದ ಸರವನ್ನು ಖರೀದಿಸಿ ವಾಪಸ್ ಕೊಟ್ಟಿದ್ರು ಅಂತ ಅಧಿಕಾರಿಯೊಬ್ಬರು ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಇನ್ನು ಸ್ಪೆಷಲ್ ರಿಪೋರ್ಟ್. ಅಪ್ಡೇಟ್ ಕಂಡಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.